ನಮಸ್ಕಾರ ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಎಲ್ಲ ಪೋಷಕರಿಗೂ ಕೂಡ ಒಂದು ಆಸೆ ಇರುತ್ತೆ, ನನ್ನ ಮಗಳು ಕೂಡ MBBS ಅನ್ನ ಓದಬೇಕು, ನನ್ನ ಮಗಳು ಕೂಡ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಇನ್ನು ಸ್ಟೂಡೆಂಟ್ಸ್ಗಳಿಗೂ ಕೂಡ PUC PCM ಓದಿರ್ತಾರೆ, ಅದಾದ ಮೇಲೆ ಏನು ಮಾಡಬೇಕು, MBBS ಮಾಡಬೇಕು ಅನ್ನೋ ಕನಸಿರುತ್ತೆ. ಆದರೆ ಇಂಡಿಯಾದಲ್ಲಿ ಮಾಡೋದು ಒಂದು ಕಡೆ ಆದರೆ ಫಾರಿನ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಖರ್ಚು ವೆಚ್ಚ ಇರುತ್ತೆ, ಅಲ್ಲಿನ ಅಕೊಮಡೇಷನ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಈ ಎಲ್ಲ ಕನ್ಫ್ಯೂಷನ್ಸ್ಗೆ ಈ ಕಾರ್ಯಕ್ರಮದ ಮೂಲಕ ನಾವು ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಈ ಕಾರ್ಯಕ್ರಮದಲ್ಲಿ VS ಗ್ಲೋಬಲ್ ಸ್ಟಡಿ ಕನ್ಸಲ್ಟೆನ್ಸಿ ಮೂಲಕ ಯಾವ ರೀತಿ ಫಾರಿನ್ ನಲ್ಲಿ ನಾವು MBBS ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಕೊಡಲು, ಮಾಹಿತಿಯನ್ನ ತಿಳಿಸ್ಕೊಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಫಾರಿನ್ಗೆ ಹೋದಂತಹ ಸಂದರ್ಭದಲ್ಲಿ ಅದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ವಿದ್ಯಾರ್ಥಿನಿ ಗಗನ V ಅವರಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗಗನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ತಮ್ಮ ಮಗಳು ಫಾರಿನ್ಗೆ ಹೋದಂತಹ ಸಂದರ್ಭದಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಜೊತೆಗೆ ಅಲ್ಲಿಗೆ ಕಳಿಸಬೇಕಾದಂತಹ ಸಂದರ್ಭದಲ್ಲಿ ಎಷ್ಟು ಭಯ ಆಗ್ತಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಗಗನ ಅವರ ಪೋಷಕರಾಗಿರುವಂತಹ, ಅಂದ್ರೆ ತಾಯಿ ಆಗಿರುವಂತಹ ಚಂದ್ರಕಲಾ ಕೂಡ ಇದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಮೊದಲು ಸಂತೋಷ್ ಅವರೇ, ತಮ್ಮಿಂದ ಸ್ಟಾರ್ಟ್ ಮಾಡೋಣ. ಕಾರ್ಯಕ್ರಮದಿಂದ ಸಿಂಪಲ್ ಆಗಿ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ VS ಗ್ಲೋಬಲ್ ಸ್ಟಡಿ ಕನ್ಸಲ್ಟೆನ್ಸಿ ಅಂದ್ರೆ ಏನು, ಅದ್ರ ಬಗ್ಗೆ ಅಂದ್ರೆ ನಮ್ಮ ಪೋಷಕರಿಗೆ ಯಾವ ರೀತಿ, ವೀಕ್ಷಕರಿಗೆ ಯಾವ ರೀತಿ ಹೇಳ್ತೀರಾ ಇದ್ರ ಬಗ್ಗೆ? ಮೊದಲನೇದಾಗಿ ನನ್ನ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ, ನಾನು ಒಂದು ರೈತಾಪಿ ಕುಟುಂಬ ವರ್ಗದಲ್ಲಿ, ನಂದು ಮೂಲತಃ ಗುಬ್ಬಿ ತಾಲೂಕು ಬಂಡಿಹಳ್ಳಿ ಅಂತ ಅಂದು. ಸೊ ಒಂದು ರೈತಾಪಿ ಕುಟುಂಬ. ನಾನು 2011ರಲ್ಲಿ PUCಯನ್ನು ಪಾಸಾದಾಗ CETಯಲ್ಲಿ, ನಮ್ಮ ಟೈಮಲ್ಲೆಲ್ಲ CET ಇದ್ದಿದ್ದೀನಿ. CETಯಲ್ಲಿ ನಮ್ಮದು ಕ್ಯಾಟಗರಿಯಿಂದಾಗಿ ನನಗೆ ಇಲ್ಲಿ ಸೀಟ್ ಅಲಾಟ್ ಆಗಲಿಲ್ಲ. ನನಗೆ ಪ್ರೈವೇಟ್ ಸೀಟ್ನ ತೊಗೊಳ್ತಕ್ಕಂಥ ಅನಿವಾರ್ಯ ಬಂತು. ಸೊ ಆವಾಗ ನನಗೆ ಅಷ್ಟೊಂದು, ಅಂದರೆ ನಮ್ಮ ಫ್ಯಾಮಿಲಿಗೆ ಅಷ್ಟೊಂದು ಅಫೋರ್ಡ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಬಹುಶಃ. ಸೊ ಹಾಗಾಗಿ ನನಗೆ ಅವಾಗ ಎಲ್ಲೋ ಹೀಗೆ ತಿಳಿದು ಬಂತು, ಹೊರದೇಶಕ್ಕೆ ಹೋಗಿ ರಷ್ಯಾಗೆ ಹೋಗಿ MBBS ಮಾಡಿ ಬರ್ಬೋದು ಅಂತ ಅಂದು. ಸೊ ಹಾಗಾಗಿ 2011ರಲ್ಲಿ ನಾನು MBBS ಮಾಡೋಕ್ಕೆ ಅಂತ ಹೋದೆ. ಅಲ್ಲಿ ನಾನು ಹೋಗಬೇಕಾದ್ರೆ ಆ್ಯಕ್ಚುಲಿ ಒಂದು ಚೆನ್ನೈಯಲ್ಲಿ ಯಾವುದೋ ಒಂದು ಕಂಪ್ನಿ ಇತ್ತು, ಅವ್ರ ಥ್ರೂ ಮೋಸ ಹೋದೆ. ಅದಾದ ನಂತರ ನಾನು ಎಂಬೆಸಿ ಥ್ರೂ ಹೋದೆ. ಸೊ ನಾನು ಹೋಗ್ಬೇಕಾದ್ರೇ ಆಲ್ರೆಡಿ ನಾನು ಸ್ಟ್ರಗಲ್ ಮಾಡಿ ಆಲ್ರೆಡಿ ರಷ್ಯಾಗೆ ಹೋಗಿದ್ದೆ. ಸೊ ರಷ್ಯಾಗೆ ಹೋದ ನಂತರ ನನಗೆ ಬಂದಿದ್ದ ಥಾಟ್ ಏನು ನೋಡು, ಈಗ ಯಾಕೆಂದರೆ ನಾನು ಹೋಗಬೇಕಾದ್ರೆ ಎಂಬೆಸಿ ಥ್ರೂ ಒಂದು ಪ್ರಾಪರ್ ಚಾನಲಲ್ಲಿ ಥ್ರೂ ಯಾವಾಗ ಹೋದ್ನಲ್ಲ, ಸೊ ಅವಾಗ ನನಗೆ ಅದ್ರ ಬಗ್ಗೆ ಐಡಿಯಾ ಬಂತು. ಓಕೆ, ಹಾಂ, ಈ ಥರ ಪ್ರೊಸೆಸ್ ಇರುತ್ತೆ, ಇದು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಯಾರನ್ನ ನಂಬೋದು ಅಂತ ಅಂದು. ಸೊ ಆ ಒಂದು ದೃಷ್ಟಿಯಿಂದ ಸರಿ, ನೆಕ್ಸ್ಟ್ ಬರ್ತಕ್ಕಂಥ ಹುಡುಗರಿಗೆ ನಾನು ಓದ್ತಾ ಇರಬೇಕಾದಿಗ್ಲಿಂದಲೂ ಯಾರೇ ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರು ಕೇಳಿದ್ರು ಅವ್ರಿಗೆ ಸಹಾಯ ಮಾಡ್ತಾಯಿದ್ದೆ. ಸೊ ಅದು ಸಹಾಯ ಮಾಡ್ತಾ ಮಾಡ್ತಾ ದಿನೇ ದಿನೇ ಆ ನಂಬರ್ಗಳು ಹೆಚ್ಚಾಗ್ತಾ ಸೊ ಒಂದು 2015ರಲ್ಲಿ ಒಂದು ಕಂಪ್ನಿ ಮಾಡಿದೆ. ಅದಾದ ನಂತರ 2015ರಿಂದಲೂ ರಿಜಿಸ್ಟರ್ ಮಾಡಿ ಅಡ್ಮಿಷನ್ ಮಾಡಿಸ್ತಾಯಿದ್ದೆ. ಈಗ ನೆಕ್ಸ್ಟ್ ಅದನ್ನು VS ಗ್ಲೋಬಲ್ ಸ್ಟಡಿ ಕನ್ಸಲ್ಟೆಂಟ್ ಅಂತ ಅಂದು 2022ಅಲ್ಲಿ ಅದನ್ನು ಮರುನಾಮಕರಣ ಮಾಡಿ ಬೇರೊಂದು ಕಂಪ್ನಿ ಫಾರ್ಮ್ ಮಾಡಿ ಅದ್ರ ಥ್ರೂ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು MBBS 2011ರಲ್ಲಿ ಹೋಗಿ 2017ಕ್ಕೆ ಮುಗಿಸ್ಕೊಂಬಂದು ಮೊದಲನೇ ಅಟೆಂಪ್ಟಲ್ಲೇ ವಾಪಸ್ ಬಂದು ಒಂದು ಎಕ್ಸಾಮ್ ಕೊಡೋದಿರುತ್ತೆ. ಆ ಎಕ್ಸಾಮ್ನ ಮೊದಲನೇ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿ ನೆಕ್ಸ್ಟ್ ಅದಾದ ನಂತರ NEET PG ಅಂತ ಬರಿತೀವಿ. ಪೋಸ್ಟ್ ಗ್ರ್ಯಾಜುಯೇಷನ್ಗೆ MD MS ಜಾಯ್ನ್ ಆಗಬೇಕು ಅಂತಂದರೆ NEET PG ಅಂತ ಬರೀಬೇಕು. ಸೊ NEET PGಯಲ್ಲೂ ಕೂಡ ನಾನು ಅಲ್ಲಿ ಸರಿಯಾದ ಅಂಕಗಳನ್ನ ತೊಗೊಂಡು ಬಿಜಾಪುರಲ್ಲಿರ್ತಕ್ಕಂಥ ಶ್ರೀ BM ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ MD ಜನರಲ್ ಮೆಡಿಸಿನ್ನ ಸೀಟ್ ತೊಗೊಂಡು 2020ಕ್ಕೆ ಜಾಯ್ನ್ ಆಗಿದ್ದು. 2023ಕ್ಕೆ ಮುಗಿಸಿ ಈಗ ಕಳೆದ ಒಂದು 3 ವರ್ಷದಿಂದನೂ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನನ್ನಂಥ ಎಷ್ಟೊಂದು ಜನ ಇಂಡಿಯಾದಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರಿಗೆಲ್ಲರಿಗೂ ಇದೊಂದು ಅವಕಾಶವಾಗಿರಲಿ ಅಂತ ಅಂದು ಪ್ರತಿ ಹುಡುಗರು, ಯಾಕೆಂದರೆ ಎಲ್ಲರಿಗೂ ನಾನು ಒಂದು ಲೈವ್ ನಿದರ್ಶನ ಆಗಿರಬೇಕು ಅನ್ನೋ ಒಂದು ಕಾರಣದಿಂದ ಈ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿ ಪ್ರತಿ ವರ್ಷ ಒಂದು 100-150 ಜನ ಹುಡುಗರನ್ನ ಕಳಿಸ್ತಾನೆ ಬರ್ತಾಯಿದ್ದೀನಿ. ಕಳೆದೊಂದು ಪ್ರತಿ ವರ್ಷವೂ ನಂಬರ್ ಹೆಚ್ಚಾಗ್ತಾನೆ ಇದೆ. ಸೊ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಜಾಗತಿಕ ಮಟ್ಟಕ್ಕೆ ಹೋಗಲಿ, ಮತ್ತೊಬ್ಬರಿಗೆಲ್ಲ ತಿಳಿಸ್ಲಿ ಅಂತಂದು ಅವು ಪೇರೆಂಟ್ಸ್ಗಳು ಹೇಳೋ ಕಾರಣ ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ತಲುಪಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ ಸರ್, ಇವಾಗ ನೀವು ಡಾಕ್ಟರ್ ಆಗಿನೂ ಈ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಈ ಕಡೆ ಕನ್ಸಲ್ಟೆನ್ಸಿನೂ ಕೂಡ ಮಾಡ್ತಾ ಇದ್ದೀರಾ. ಎರಡನ್ನೂ ಕೂಡ ಹೇಗೆ ನಿಭಾಯಿಸ್ತೀರಾ? ಮಕ್ಕಳಿಗೆ ಗೈಡೆನ್ಸ್ ಕೊಡಬೇಕು ಅಂತ ಯಾಕೆ ಅನಿಸ್ತು ತಮಗೆ? ಆ್ಯಕ್ಚುಲಿ ಈಗ ಅಡ್ಮಿಷನ್ ಮಾಡಲಿಕ್ಕೆ ಭಾಳಷ್ಟು ಜನ ಇರ್ಬೋದು, ಓಕೆನಾ. ಈಗ ಯಾಕೆಂದರೆ ನೋ ಡೌಟ್ ಅಡ್ಮಿಷನ್ ಪ್ರತಿಯೊಬ್ಬರೂ ಮಾಡ್ಬೋದು, ಯಾಕೆಂದರೆ ಸಾವಿರಾರು ಕಂಪ್ನಿಗಳಿದೆ.
ಅದು ಎಲ್ಲರಿಗೂ ಗೊತ್ತು ತಿಳಿದಿರೋ ವಿಷಯ. ಇಂಟರ್ನೆಟಲ್ಲಿ ಸ್ಟಡಿ MBBS ಅಬ್ರಾಡ್ ಅಂತ ಅಂದರೆ ನಿಮ್ಗೆ ಏನಿಲ್ಲ ಅಂತಂದ್ರೂ 1000 ಜನ ಕಾಲ್ ಮಾಡ್ತಾನೆ ಇರ್ತಾರೆ. ಈಗ ಅಷ್ಟೇ ನಿಮಗೆ ಡೇಟಾಗಳು ಅಂತ ಕಲೆಕ್ಟ್ ಮಾಡಿಕೊಂಡು ಪ್ರತಿನಿತ್ಯ ನಿಮ್ಗೆ ಒಂದು 10-15 ಕಂಪ್ನಿಗಳು ಫೋನ್ ಮಾಡ್ತಾನೆ ಇರುತ್ತೆ. ಬಟ್ ಇದು MBBSಗೆ ಸೇರಿಸೋದು ಮಾತ್ರ ಸೀಮಿತ ಅಲ್ಲ. ಬಿಕಾಸ್ MBBS ಅನ್ನೋದು ಅದು ಇನ್ನೂ ಜರ್ನಿ ಶುರು ಆಗುತ್ತಷ್ಟೇ. ಆ ಜರ್ನಿ ಮುಗಿಯೋ ತನಕ ಗೈಡೆನ್ಸ್ ಬೇಕಲ್ಲ, ಅದು ಭಾಳ ಮುಖ್ಯ. ಯಾಕೆ ಅಂತಂದರೆ ನನಗೆ ಏನೇನು ಆ ಲ್ಯಾಕ್ಯುಸಿ ಅಂತ ಅನ್ನಿಸ್ತಿತ್ತಲ್ಲ ಅದನ್ನೆಲ್ಲ ನಾನು ಇನ್ನೊಬ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಮಾಡ್ತಾ ಬಂದಿದ್ದೀನಿ. ಸೊ ಯಾಕೆಂದರೆ ಈಗ ನನಗೆ MBBS ಮುಗ್ದಾದ ನಂತರ ಹಿಂಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಅನ್ನೋದು ಇರುತ್ತೆ, MD MS ಅನ್ನೋದು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇರಲಿಲ್ಲ. ಯಾರೋ ಒಬ್ಬ ಸೀನಿಯರು ಸಿಕ್ಬಿಟ್ಟು ನನಗೆ ಹಿಂದಿಯಲ್ಲಿ ಅರೆ ಸಂತೋಷ್ ತು ಅಚ್ಚ ಪಡ್ತಾ ಇರೇ ತು MD ಕರ್ನ चाहिए ಅಂತ ಅಂದರು. ಸೊ ಅವಾಗ ಓಕೆ ಇದು ಒಂದು ಇರುತ್ತಾ, ಅದೇನು ಓಕೆ ಆಯ್ತು. ಬಿಕಾಸ್ ನನಗೇನು MBBS ಮುಗಿದ್ರೆ ಆಯ್ತಪ್ಪ ಡಾಕ್ಟ್ರಾಗಿ ಕೆಲಸ ಮಾಡ್ತಿರ್ತೀವಿ ಸಾಕು, ವಿ ಕ್ಯಾನ್ ಸ್ಟಾರ್ಟ್ ಸರ್ವಿಂಗ್ ಅಂತ ಅಂದು. ಸೊ ಹಾಗಾಗಿ ಅಲ್ಲಿ ಫೇಸ್ ಮಾಡ್ತಕ್ಕಂಥ ಸಮಸ್ಯೆಗಳಾಗಲಿ ಮತ್ತೊಂದಾಗಲಿ ಪ್ರತಿಯೊಂದಕ್ಕೂ ಸಪೋರ್ಟ್ ಅನ್ನೋದು ಬೇಕು. ಸೊ ಆದ ಕಾರಣ ಕಷ್ಟ ಆದರೂ ಪರವಾಗಿಲ್ಲ, ಯಾಕೆಂದ್ರೆ ಒಂದು ಆಸೆ ಅಟ್ಲೀಸ್ಟ್ ನಾಳೆ ದಿನ ನಾನು ಡಾಕ್ಟ್ರ್ ಮಾಡಿರ್ತಾ ಹುಡುಗರಾದ್ರೂ ಅವ್ರು ಸಾಯತಕ್ಕ ನೆನೆಸ್ತಾರಲ್ಲ ನನ್ನ. ಓಕೆ ನೋಡಪ್ಪ ಇಂಥರಿಂದ ಅವ್ರ ಪೋಷಕರು ನೆನೆಸ್ತಾರೆ, ಆಯ್ತು ಇಂಥರಿಂದ ನಮ್ಮ ಮಕ್ಕಳು ಡಾಕ್ಟ್ರ್ ಆದರು ಚೆನ್ನಾಗವ್ರೆ ಅಂತ ಅನ್ನೋದು. ಆ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ. ಯಾವ್ದಾರು ಹಾಸ್ಪಿಟ್ಲಿಗೆ ಹೋದರೆ ಬಂದು ನನ್ನನ್ನು ಮಾತಾಡಿಸ್ಬೇಕು, ಸರ್ ನನ್ನನ್ನು ಡಾಕ್ಟ್ರಿಗೆ ಕಳಿಸಿದ್ದು ನೀವೇನೇ ಸರ್, ನಿಮ್ಮಿಂದಲೇ ಡಾಕ್ಟ್ರ್ ಆಗಿದ್ದು. ಆ ಒಂದು ಫೀಲ್ ಇದೆಯಲ್ಲ, ದಟ್ ಗಿವ್ಸ್ ಹ್ಯಾಪಿನೆಸ್ ಆ್ಯಕ್ಚುಲಿ. ಆ ಒಂದು ಖುಷಿಗೋಸ್ಕರ ಕಷ್ಟ ಆಗುತ್ತೆ, ಯಾಕೆಂದರೆ ಬೆಳಗಿನ ಸಾಯಂಕಾಲ ತನಕ ಪೇಷಂಟ್ಸ್ ಜೊತೆನೇ ಇರ್ತೀವಿ. ಅದಾದ ನಂತರ ಮಧ್ಯದಲ್ಲಿ ಹುಡುಗರದ್ದು ಕ್ವೇರಿ ಆನ್ಸರ್ ಮಾಡಬೇಕು ಅಂತಂದ್ರೂ ಕಷ್ಟ. ಬಟ್ ಇದನ್ನ ಆಲ್ರೆಡಿ ಭಾಳ ವರ್ಷದಿಂದ ಮಾಡ್ತಾ ಬಂದಿರೋದ್ರಿಂದ ಇದು ನಾವು ಚಾನಲೈಸ್ಡ್. ಪ್ರತಿಯೊಂದು ಯೂನಿವರ್ಸಿಟಿಯಲ್ಲೂ ನನ್ನ ಕಡೆಯಿಂದಲೇ ಒಬ್ಬರನ್ನ ನೇಮ್ಸ್ ಇಟ್ಟಿರ್ತೀನಿ ಹುಡುಗರನ್ನ ನೋಡ್ಕೊಳ್ಲಿಕ್ಕೆ ಅಂತಂದು. ಪ್ರತ್ಯೇಕವಾಗಿ ಯೂನಿವರ್ಸಿಟಿಲೇ ಇರ್ತಾರೆ ಯಾವಾಗ್ಲೂ. ಸೊ ಆದ ಕಾರಣ ಅಲ್ಲಿ ಅವ್ರ ಹತ್ರ ಸಾಲ್ವ್ ಆಗದಂಥ ಸಮಸ್ಯೆಗಳಿಗೆ ಮಾತ್ರ ನನಗೆ ಫೋನ್ ಬರುತ್ತೆ. ಮ್ಯಾಕ್ಸಿಮಮ್ ಸಣ್ಣ ಪುಟ್ಟವು ಏನೇ ಇದ್ರೂ ಅದನ್ನು ಅಲ್ಲಿಂದ ಅಲ್ಲೇ ಸೆಟಲ್ ಮಾಡೋ ಥರ ಯೂನಿವರ್ಸಿಟಿ ಜೊತೆ ರಿಲೇಷನ್ಸ್ ಆಗ್ಬೋದು, ಅಲ್ಲಿರ್ತಕ್ಕಂಥ ನಮ್ಮವ್ರು ಆಗ್ಬೋದು, ಎಲ್ಲರೂ ಇರೋದ್ರಿಂದ ಸೊ ಒಂದು ಸ್ವಲ್ಪ ಬರ್ಡನ್ನು ತುಂಬ ಕಡಿಮೆ. ಸೊ ಇದೇ ಒಂದು ಪ್ಲಸ್ ಪಾಯಿಂಟು ನನ್ನಿಂದ ಒಂದು ಅಡ್ಮಿಷನ್ ತಾಣೋದ್ರಲ್ಲಿ. ನಿಮಗೆ ಜಸ್ಟ್ ಅಡ್ಮಿಷನ್ ಒಳಗಡೆ ಕೊಡ್ಸೋ ತನಕ ಅಷ್ಟೇ ಜವಾಬ್ದಾರಿ ಅಲ್ಲ, ಆ ಹುಡುಗರು ಆಚೆ ಬರೋ ತನಕನೂ ಅವ್ರು ಆಚೆ ಬಂದು ಈಗ ಎಷ್ಟೊಂದು ಜನ ಈಗ ಕಳಿಸಿರೋಂಥವ್ರು ಈಗ ಆಲ್ರೆಡಿ ಪಾಸ್ಔಟ್ ಆಗಿ MD ಮಾಡೋಕ್ಕೂ ಈಗಲೂ ಫೋನ್ ಮಾಡ್ತಾರೆ, ಸರ್ ಯಾವ ಬ್ರ್ಯಾಂಚ್ ತೊಗೊಂಡ್ರೆ ಒಳ್ಳೇದು, ಈ ಬ್ರಾಂಚ್ ಪ್ಲೇಸ್ ಪಾಯಿಂಟ್ ಏನು, ಇದೇನು, ಈ ಕಾಲೇಜಲ್ಲಿ ಸೇರಿಲ್ಲ ಆ ಕಾಲೇಜಲ್ಲಿ ಸೇರಿಲ್ಲ ಅಂತಂದ್ರೆ ವಾಪಸ್ ಬಂದು ಇಂಡಿಯಾದಲ್ಲಿ MBBS ಮಾಡೋಕ್ಕೆ, ಸೊ MD ಮಾಡಲಿಕ್ಕೆ. ಸೊ ಹಾಗಾಗಿ ಎಂದೂ ನಾನು ಆ ಸಜೆಷನ್ ಅನ್ನೋದನ್ನ ಎಂದು ಹುಡುಗರಿಗೆ ಕೊಡಲ್ಲ ಅಂತ ಅನ್ನಂಗಿಲ್ಲ. ಸೊ ದಿಸ್ ಈಸ್ ದ ಮೇಜರ್ ಪ್ಲಸ್ ಪಾಯಿಂಟ್. ನನ್ನ ಈ ಕಂಪ್ನಿ ಥ್ರೂ ಹೋದರೆ ಅಟ್ಲೀಸ್ಟ್ ನನ್ನ ಒಂದು ಗೈಡೆನ್ಸ್ ಯಾವಾಗಲೂ ಸದಾ ಇದ್ದೇ ಇರುತ್ತೆ, ಯಾಕೆಂದ್ರೆ ನಾನು ನಡೆದು ಬಂದ ದಾರಿ ಅದು. ಓಕೆ, ಗಗನ ಅವರೇ, ನೀವು ಅಂದರೆ ಯಾವ ದೇಶದ ಯೂನಿವರ್ಸಿಟಿಯಲ್ಲಿ ನೀವು ಓದ್ತಾ ಇದ್ದೀರಾ? ಎಷ್ಟನೇ ವರ್ಷದ MBBS ಮಾಡ್ತಾ ಇದ್ದೀರಾ? ನಾನು ಸ್ಕೌ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋದು, ರಷ್ಯಾ ದೇಶದಲ್ಲಿ. ನಾನು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ದಾರೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಫಾರಿನ್ಗೆ ಹೋಗಬೇಕು ಅಂದಾಗ ನಿಮಗೆ ಯಾವ ಥರ ಏನಾದರೂ ಭಯ ಇತ್ತಾ? ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದು? ಆ್ಯಕ್ಚುಲಿ ನಾನು ಯಾವತ್ತೂ ಹಾಸ್ಟೆಲ್ಗೆ ಯಾವುದಕ್ಕೂ ಜಾಯ್ನ್ ಆಗಿರಲಿಲ್ಲ. ಫಸ್ಟ್ ಟೈಮ್ ಹೋಗಿದ್ದೆ ರಷ್ಯಾಗೆ. ತುಂಬ ಭಯ ಆಯಿತು ನನಗೆ ಫಸ್ಟಲ್ಲಿ. ಬಟ್ VS ಗ್ಲೋಬಲ್ ನಾನು ಚೂಸ್ ಮಾಡಿದಾಗಿಂದ ನನಗೊಂದು ಧೈರ್ಯ ಥರ ಸಿಕ್ತು. ಯಾಕಂದರೆ ತುಂಬ ಕಾರ್ಡಿಯಲಾಗಿ ಮಾತಾಡ್ತಾರೆ, ಒಳ್ಳೆ ಸಜೆಷನ್ಸ್ ಕೊಡ್ತಿದ್ರು. ಸೊ ನಂಗೆ ಧೈರ್ಯ ಅನ್ನೋದು ಅವಾಗಿಂದನೇ ಇತ್ತು. ಸೊ ನಂಗೆ ಏನಷ್ಟು ಪ್ಯಾನಿಕ್ ಆಗಲಿಲ್ಲ. ಬಟ್ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಓಕೆ, ನಿಮ್ಮ ಮಗಳು ಶಶಿಕಲಾ ಅವರೇ, ನಿಮ್ಮ ಮಗಳು ಈಗ ನಾನು ಫಾರಿನ್ಗೆ ಹೋಗಬೇಕು, ಅಲ್ಲಿ ನಾನು MBBS ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು? ಅಷ್ಟು ದೂರ ಕಳಿಸ್ಬೇಕಾ ಅಂತ ಇತ್ತಾ? ಭಯ ಇತ್ತಾ? ಒಂದು ಕಡೆ ಭಯ ಇತ್ತು, ಒಂದು ಕಡೆ ನಮಗೆ ಇಲ್ಲಿ ಸೀಟ್ ಆಗಲಿಲ್ಲ ಅಂದಾಗ ಇವ್ರಿಗಿಂತ ಮುಂಚೆ ನಾವು ಬೇರೆ ಇನ್ನೊಬ್ರ ಕಡೆ ಹೋಗಿದ್ವಿ, ಸಂಪರ್ಕ ಮಾಡಿದ್ವಿ. ನಮ್ಗಲ್ಲ ಅಷ್ಟು ಇದು ಅನ್ನಿಸ್ಲಿಲ್ಲ. ಆಮೇಲೆ ಇವ್ರದ್ದು ನಂಬರ್ ಸಿಕ್ಕಿ ಇವ್ರ ಹತ್ರ ಮಾತಾಡಿದ್ಮೇಲೆ ನಮಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಅವ್ರಿಗೂ ನಮಗೂ ಮಾತುಕತೆ ಇದೆ ಅಂತ. ಆಮೇಲೆ ಇಲ್ಲ ಇವ್ರ ಕಡೆಯಿಂದನೇ ಹೋಗ್ಲಿ ಅಂದ್ಬಿಟ್ಟು ಡಿಸೈಡ್ ಮಾಡಿ ಮಗಳನ್ನ ಅವ್ರ ಕಡೆಯಿಂದನೇ ಕಳಿಸ್ಕೊಟ್ವಿ. ಅಂದ್ರೆ ಈಗ VS ಗ್ಲೋಬಲ್ ಕನ್ಸಲ್ಟೆನ್ಸಿಯಿಂದ ನಿಮಗೆ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು? ನಿಮಗೆ ತುಂಬಾ ಭಯ ಆಗಿರುತ್ತಲ್ವಾ? ಅವ್ರ ಮೇಲೆ ನಂಬಿಕೆ ನಿಮ್ಗೆ ಹೆಂಗ್ ಬಂತು? ಅವರು ಆ ಥರ ಚೆನ್ನಾಗಿ ನಮಗೆ ಕಾನ್ಫಿಡೆನ್ಸ್ ಕೊಡ್ತಾರೆ. ಮತ್ತು ಇನ್ನೊಂದು, ಇಲ್ಲಿಂದ ನಾವು ಡಾಕ್ಯುಮೆಂಟಿಗಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿ ತಲುಪಿ ನನ್ನ ಮಗಳು ಅಲ್ಲಿ ಸೆಟಲ್ಡ್ ಆಗೋವರೆಗೂ ಅವ್ರ ತಮ್ಮ ವಿನಯ್ ಅಂತಿದ್ದಾರೆ, ಡಾಕ್ಟರ್ ವಿನಯ್ ಅಂತ, ಅವ್ರ ಜೊತೆನಲ್ಲೇ ಇದ್ದು ಎಲ್ಲನೂ ಮಾಡಿಕೊಟ್ರು ನಮಗೆ. ಅದರಿಂದ ನಮಗೆ ಸ್ವಲ್ಪ ಧೈರ್ಯ ಇದೆ. ಇವತ್ತಿಗೂ ನಮಗೆ ಅವ್ರ ಜೊತೆನಲ್ಲೇ ಇದ್ದಾರೆ. ಮಧ್ಯರಾತ್ರಿ ನಾವು ಮೆಸೇಜ್ ಮಾಡಿದ್ರು ಮಗಳಿಗೆ ಪ್ರಾಬ್ಲಮ್ ಆಗಿದೆ ಅಂತ, ಅದಕ್ಕೆ ತಟ್ ಅಂತ ಅಲ್ಲೇ ರೆಸ್ಪಾಂಡ್ ಮಾಡ್ತಾರೆ ನಮಗೆ.
ಅದರಿಂದ ಭಯ ಇಲ್ಲ ನಮಗೆ. ಧಾರಾಳವಾಗಿ ಆಗ್ತಿದೆ ಕಳಿಸ್ತೀವಿ. ಮಗಳು ತುಂಬಾ ಫಾರಿನಲ್ಲಿ ಖುಷಿ ಓದ್ತಾ ಇದೆ, ಇರೋದ್ರಿಂದ. ತುಂಬಾ ಖುಷಿ ಇದೆ. ಓಕೆ ಸರ್, ನಿಮಗೆ ಈಗ ನೀವೀಗಾಗಲೇ ತುಮಕೂರಲ್ಲಿ ಒಂದು ಬ್ರಾಂಚನ್ನು ಕ್ರಿಯೇಟ್ ಮಾಡಿದ್ದೀರಾ, ಈಗ ಬಿಜಾಪುರದಲ್ಲೂ ಕೂಡ ಶುರು ಮಾಡಿದ್ದೀರಾ. ತಿಪ್ಟೂರಲ್ಲಿ ಬ್ರಾಂಚ್ ಓಪನ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಈ ಬೆಳವಣಿಗೆ ಕಾರಣ ಏನು? ಅದೇ ಈಗ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಸೊ ಜನಗಳು ಬಂದು ಸಂಪರ್ಕ ಮಾಡ್ತಾನೆ ಇರ್ತಾರೆ. ಆಯ್ತು ಸರ್, ಓಕೆ, ಒಬ್ರಿಂದ ಒಬ್ರಿಗೆ. ಯಾಕೆಂದ್ರೆ ಈಗ ವರ್ಷ 100 ಜನ ಹುಡುಗರು ಕಳಿಸಿದ್ರೆ ಆ 100 ಜನ ಮತ್ತೆ 100 ಜನಕ್ಕೆ ಹೋಗಿ ರೆಫರ್ ಮಾಡೇ ಮಾಡ್ತಾರೆ. ಇನ್ನು ಅವ್ರ ಫ್ಯಾಮಿಲಿಯಲ್ಲೆಲ್ಲ ಈಗ ಹೋದ್ರು ಅಂತಿದಂಗೆ ಓಕೆ, ಎಲ್ಲಿ ಹೋದ್ರಿ, ಹೇಗೆ ಹೋದ್ರಿ, ನೋಟಿಸ್ ಆಗೇ ಆಗುತ್ತೆ. ಸೊ ಆದ ಕಾರಣ ಅದು ದಿನೇ ದಿನೇ ಆ ಬ್ರಾಂಚಸ್ ಹೆಚ್ಚಾದಂಗೆ ಸೊ ಕಾಂಟ್ಯಾಕ್ಟ್ಸ್ಗಳು ಹೆಚ್ಚಾದಂಗೆ ಸೊ ಬ್ರಾಂಚಸ್ಗಳನ್ನ ಹೆಚ್ಚು ಮಾಡಲೇಬೇಕು ಅನ್ನಂಗೆ. ಆ್ಯಂಡ್ ತಿಪ್ಟೂರಲ್ಲೇ ಈಗ ನಾನು ಸೆಟಲ್ ಆಗಿರೋದು ತಿಪ್ಟೂರಲ್ಲೇ, ಹಾಸ್ಪಿಟ್ಲು ಮಾಡ್ಕೊಂಡಿರೋದು ತಿಪ್ಟೂರಲ್ಲೇ. ಸೊ ಹಾಗಾಗಿ ಅಟ್ಲೀಸ್ಟ್ ಯಾವುದೇ ಕ್ವೇರೀಸ್ ಬಂದ್ರೂ ಮತ್ತೊಂದು ಬಂದ್ರೂ ಅಡ್ರೆಸ್ ಮಾಡ್ಲಿಕ್ಕೆ ಇದ್ದೇ ಇರ್ತೀನಿ. ಸೊ ಆದ ಕಾರಣ ತಿಪ್ಟೂರಲ್ಲಿ ಒಂದು ಬ್ರಾಂಚ್ ಮಾಡೋದು. ಯಾಕಂದ್ರೆ ಆ ಸರೌಂಡಿಂಗ್, ಯಾಕೆಂದರೆ ಹಾಸನ್ನು, ಅರಸೀಕೆರೆ, ಚಿಕ್ಕನಾಯಕನಹಳ್ಳಿ ಈ ಸರೌಂಡಿಂಗಿಂದನ ಅಷ್ಟು ಏನು ಆ ಥರ ಒಂದು ಪರಿಚಯ ಈಗ MBBS ಹೋಗಿ ಈ ಥರ ಅಬ್ರಾಡ್ಗೆ ಹೋಗಿ ಮಾಡ್ಬೋದು ಅನ್ನೋ ಒಂದು ಪರಿಚಿತನೂ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಸೊ ಆ ಭಾಗದಲ್ಲೂ ಕೂಡ ಮಾಡಿದ್ದೀನಿ. ಮತ್ತಷ್ಟು ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಅಲ್ಲೇ ಪ್ರತಿಯೊಂದು ಜಿಲ್ಲೆಯಿಂದಲೂ ಹುಡುಗರು ಕಳಿಸಿದ್ದೀನಿ. ಇಂಥ ಜಿಲ್ಲೆ ಯಾವುದು ಸ್ಪೇರ್ ಆಗಿದೆ ಅಂತ ನಂಗೇನಿಲ್ಲ. ಸೊ ಹಾಗಾಗಿ ಆ ಜಿಲ್ಲೆಯಿಂದ ಮಾಡಿದಾಗ ಏನಾಗುತ್ತೆ, ಅವರು ಓಕೆ ಅಲ್ಲಿಂದ ಕ್ವೇರೀಸ್ ಬಂದೇ ಬರುತ್ತೆ. ಸೊ ಯಾವಾಗ ನನಗೆ ನಂಬರ್ ಆಫ್ ಕ್ವೇರೀಸು ಯಾವ ಡಿಸ್ಟಿಕ್ಕಿಂದ ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ಅವ್ರ ಪ್ರೊಸೆಸಿಂಗ್ ಈಗೆಲ್ಲ ಈಗ ಸಪೋಸ್ ಈಗ ನಾನು ಡಾಕ್ಯುಮೆಂಟೇಷನ್ ಸಬ್ಮಿಟ್ ಮಾಡಬೇಕು ಅಂತಂದರೆ ಪೇರೆಂಟ್ಸ್ಗಳು ಪ್ರತಿ ಸತಿನೂ ಈಗ ನಾನು ಬೆಂಗಳೂರಲ್ಲಿ ಮಾಡಿದ್ರೆ ಈಗ ಬೆಂಗಳೂರಿಗನೇ ಬರಬೇಕು, ನೀವು ಬಂದು ಕೊಟ್ಟು ಹೋಗ್ಬೇಕು ಅಂತ ಅಂದು, ಈಗ ನಾನು ಉತ್ತರ ಕರ್ನಾಟಕದವ್ರು ನಾನು ಬೆಂಗಳೂರಿಗನ ಬಂದು ಕೊಟ್ಟೋಗ್ರಿ ಅಂತಂದರೆ ಸ್ವಲ್ಪ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟೋಗ್ಲಿಕ್ಕೇ ಅಯ್ಯೋ ಅಲ್ಲಿಗನ ಹೋಗ್ಬೇಕಲ್ಲಪ್ಪ ಅನ್ನಂಗೆ. ಸೊ ಹಾಗಾಗಿ ಈಸಿ ಆಗಲಿ ಅಂತ ಅಂದು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಬ್ರಾಂಚಸ್ಗಳನ್ನ ಹೆಚ್ಚು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಇಂಡಿಯಾದಲ್ಲೇ ಮತ್ತೆ ಟ್ರೈ ಮಾಡೋ ಬದಲು ಫಾರಿನ್ಗೆ ಯಾಕೆ ಹೋಗಬೇಕು? ಅದರಲ್ಲೂ ರಷ್ಯಾನೇ ಯಾಕೆ? ಫಾರಿನ್ಗೆ ಯಾಕೆ ಹೋಗಬೇಕು, ಮತ್ತೆ ಟ್ರೈ ಮಾಡ್ಬೋದು ಅಂತ ಅಂದರೆ ಒಂದು ಏನು ಹೇಳ್ತೀನಿ ಅಂತಂದರೆ ಓವರ್ ಆಲ್ ಜನರಲೈಸ್ಡ್ ಆಗಿ ಹೇಳಬೇಕು ಅಂತಂದರೆ ಕಾಂಪಿಟೇಷನ್ ಕೂಡ ಇಟ್ಸ್ ಇನ್ ದ ಪೀಕ್. ಅಂದರೆ ಇದೇ ಸ್ಟ್ರೀಮಲ್ಲಿ ಅಂತಲ್ಲ, ಪ್ರತಿಯೊಂದು ಸ್ಟ್ರೀಮಲ್ಲಿ. ಈಗ ನೆನ್ನೆ ಅಷ್ಟೇ ನೀಟ್ ರಿಸಲ್ಟ್ ರಿಲೀಸ್ ಆಯಿತು. ಸೊ ಆಲ್ಮೋಸ್ಟ್ 50% ಆಫ್ ದ ಪೀಪಲ್ ಎಲಿಜಿಬಲೂ ಆಗಲಿಲ್ಲ. ಸೊ ಇಟ್ಸ್ ಒನ್ ಆಫ್ ದ ಡಿಫಿಕಲ್ಟ್ ಎಕ್ಸಾಮ್ ಅಂತ ನಾನು ಅಲ್ಲಿ ಯೋಚನೆ ಮಾಡಿ. ಆಲ್ಮೋಸ್ಟ್ 22 lakhs ಕೊಟ್ಟರೆ 11 ಲಕ್ಷ ಬರೀ ಎಲಿಜಿಬಿಲಿಟಿ ಅಂತಂದರೆ ಗ್ರಾಸ್ ನಂಬರ್, ಸ್ಪೆಸಿಫಿಕ್ ನಂಬರ್ ಅಲ್ಲ, ಗ್ರಾಸ್ ನಂಬರ್. 22 ಲಕ್ಷದಲ್ಲಿ 11 ಲಕ್ಷ ಎಲಿಜಿಬಿಲಿಟಿ ತೊಗೊಂಡಿದ್ದಾರೆ. ಇನ್ನು 11 ಲಕ್ಷ ಜನ ಎಲಿಜಿಬಿಲಿಟಿ ಕೂಡ ತಗೊಳಕ್ಕಾಗ್ದಲೇ ಇರುವಷ್ಟು ಕಷ್ಟ ಇರ್ತಕ್ಕಂಥ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್. ಸೊ ಹಾಗಾಗಿ ಇಷ್ಟು ಒಂದು ಕಾಂಪಿಟೇಷನಲ್ಲಿ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಎಕ್ಸಾಮ್ ಈಸ್ ಆಲ್ವೇಸ್ ಎ ಪ್ರೆಷರ್. ಕೆಲವು ಸ್ಟೂಡೆಂಟ್ಸ್ಗಳು ಇರ್ತಾರೆ ಆ್ಯಕ್ಚುಲಿ ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ, ಬಟ್ ಆ ಎಕ್ಸಾಮನ್ನು ಭಯಕ್ಕೆ ಆಲ್ಮೋಸ್ಟ್ ಅಲ್ಲಿ ಹೋಗಿ ಏನು ತಪ್ಪು ಮಾಡ್ಬರ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ಆಚೆ ಬಂದಾಗ ಅಯ್ಯೋ ಇದನ್ನು ತಪ್ಪು ಮಾಡಿಬಿಟ್ಟ, ಅಯ್ಯೋ ಈ ಕ್ವಶನ್ ಗೊತ್ತಿತ್ತಲ್ಲ ನನಗೆ. ಸೊ ಹಾಗಾಗಿ ಎಕ್ಸಾಮಲ್ಲಿ ಅಂಕೆ ಕಡಿಮೆ ಬಂದು ಅಂದಾಕ್ಷಣ ಅವರಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ. ಸೊ ಇದು ಒನ್ ಆಫ್ ದ ಮೇಜರ್ ಪ್ಲೇಸ್ ಪಾಯಿಂಟ್. ನನ್ನ ಹತ್ರ ಯಾವುದೇ ಹುಡುಗರು ಬಂದರೂ ಫಸ್ಟ್ ಕೇಳೋದು ಅದನ್ನೇ, ಲೈಕ್ ನಿಮಗೆ ನೀವು ಕೇಳ್ಕೊಳ್ರಿ, ಆರ್ ಯು ಕೇಪಬಲ್ ಆಫ್ ಬಿಕಮಿಂಗ್ ಎನ್ ಡಾಕ್ಟರ್ ಅಂತಂದು. ಸಿ ಐ ಆಮ್ ನಾಟ್ ನೈದರ್ ಡಿಗ್ರೇಡಿಂಗ್, ನಿಮ್ಮ ಸ್ಟ್ರೆಂತ್ ಡಿಗ್ರೇಡ್ ಮಾಡ್ತಾ ಇದ್ದೀನಿ ಅಂತಲ್ಲ, ಬಟ್ ಇಟ್ಸ್ ಎ ರೆಸ್ಪಾನ್ಸಿಬಲ್ ಜಾಬ್. ಸಿ ಇಟ್ಸ್ ನಾಟ್ ಎನ್ ಮೆಕ್ಯಾನಿಕಲ್. ಯಾಕೆಂದರೆ ನೀವೊಂದು ಜೀವದ ಜೊತೆ ಸ್ಪಂದನೆ ಮಾಡಬೇಕು ಅಂತ ಅಂದರೆ ನಿಮ್ಮ ನಾಲೆಡ್ಜು ಕೂಡ ಅಷ್ಟೇ ಪ್ರಿಸೈಸ್ ಆಗಿರಬೇಕು. ಆ್ಯಂಡ್ ಓದೋದಕ್ಕೂ ಸಮುದ್ರ ಇದು. ನೀವು ಓದ್ತಾ ಹೋದರೆ ನಾವು ಸಾಯತಕನೂ ತಿಳ್ಕೊತಾನೆ ಇರ್ಬೋದು ಅನ್ನೋಷ್ಟು ಇರೋದ್ರಿಂದ ಓದೋ ಛಲ ಇರಬೇಕು. ಆ ಓದೋ ಛಲ ಇರೋರಿಗೆ ಡೆಫಿನೆಟ್ಲಿ ಏನು ಆಪ್ಷನ್. ಆ್ಯಂಡ್ ರಷ್ಯಾ ಯಾಕೆ ಅಂತ ಅಂದರೆ ಮೇಡಮ್, ಈಗ ಅಲ್ಲಿರ್ತಕ್ಕಂಥವು ಎಲ್ಲವೂ ಪ್ರೈವೇಟ್ ಯೂನಿವರ್ಸಿಟಿಗಳು ಯಾವೂ ಇಲ್ಲ, ಪ್ರತಿಯೊಂದೂ ಗೌರ್ಮೆಂಟ್ ಯೂನಿವರ್ಸಿಟಿನೇ ರಷ್ಯಾದಲ್ಲಿ. ಹೌದು, ಆ ಪ್ರೈವೇಟೈಸೇಷನ್ ಅನ್ನೋದೇ ಇಲ್ಲ. ದೇರ್ ಇಸ್ ನೋ ಒಂದೇ ಒಂದು ಸಿಂಗಲ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಅದು ಮಾಸ್ಕೋದಲ್ಲಿ ಇದೆ. ಅದು ಬಿಟ್ಟರೆ ಇನ್ನು ಯಾವುದೇ ರೀಜನಲ್ಲಾದ್ರೂ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅನ್ನೋದಿಲ್ಲ. ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಇನ್ನು ಬೇರೆ ದೇಶಗಳುಂಟು, ಅಲ್ಲಿ ಏನಾಗುತ್ತೆ, ಈಗ ಎಷ್ಟೊಂದು ಜನ ಕ್ವೇರಿಸಿಗೆ ಫೋನ್ ಮಾಡ್ತಾರೆ ನನಗೆ, ಜಾರ್ಜಿಯಾ ಮತ್ತು ಒಂದು ಮಗದೊಂದು ಅಂತಂದು. ಸೊ ಜಸ್ಟ್ ಏನು ಇನ್ಫಾರ್ಮೇಷನ್, ಯಾಕೆಂದರೆ ಎಲ್ಲರಿಗೂ ತಲುಪಲಿ ಅಂತ ಅಂದು. ಜಾರ್ಜಿಯಾದಲ್ಲಿ ಲಾಸ್ಟ್ ಇಯರ್ವರೆಗೂ ರೂಲ್ಸ್ ಬೇರೆ ಇತ್ತು. ಅಂದರೆ ಗೌರ್ಮೆಂಟ್ ಯೂನಿವರ್ಸಿಟಿ ಕೂಡ ಫಾರಿನರ್ಸ್ನ ಅಡ್ಮಿಷನ್ ಮಾಡಿಸ್ಬೋದಿತ್ತು. ಬಟ್ ಈ ವರ್ಷ ಏನು ಮಾಡಿದ್ರು, ಯಾವುದೇ ಒಂದು ಫಾರಿನರ್ಸ್ನ ನಾವು ಗೌರ್ಮೆಂಟ್ ಯೂನಿವರ್ಸಿಟಿಗೆ ಅಡ್ಮಿಷನ್ ತಗೊಳೋದಿಲ್ಲ, ಬೇಕು ಅಂತಂದರೆ ಪ್ರೈವೇಟ್ ಯೂನಿವರ್ಸಿಟಿಗೆ ಮಾಡಿಸ್ಬೋದು ಅಂತ ಅಂದು. ಸೊ ಹಾಗಾಗಿ ಪ್ರೈವೇಟ್ ಯೂನಿವರ್ಸಿಟಿಗಳು ಅಂತಂದರೆ ಎಲ್ಲೋ ಸಮ್ವೇರ್ ಆ ಕ್ವಾಲಿಟಿ ಅನ್ನೋದು ಕಾಂಪ್ರಮೈಸ್ ಆಗುತ್ತೆ. ಅವ್ರದ್ದೇ ಆದ ಹಾಸ್ಪಿಟಲ್ ರನ್ ಮಾಡಬೇಕು. ಸೊ ಹಾಗಾಗಿ ಆ ಪೇಷಂಟ್ ಇದಾಗಲಿ, ಎಕ್ಸ್ಪೋಜರ್ಸ್ ಆಗಲಿ, ಎವ್ರಿಥಿಂಗ್ ವಿಲ್ ಕಮ್ ಡೌನ್ ಡ್ರಾಸ್ಟಿಕಲಿ. ಆ್ಯಂಡ್ ರಷ್ಯಾದಲ್ಲಿ ಈಗ ಹೇಳಿದ್ನಲ್ಲ ನಾನೀಗ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಅಂದರೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳೂ ಇಲ್ಲ. ಆ್ಯಕ್ಚುಲಿ ಕಾಲೇಜಸ್ಸು ಗೌರ್ಮೆಂಟೇ, ಆ್ಯಂಡ್ ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ ಇಲ್ಲ. ನಿಮಗೆ ಈಗ ಆ ಡಿಸ್ಟಿಕಲ್ಲಿ ಪೂರ್ತಿ ಆ ಕಣ್ಣು ತೋರಿಸ್ಬೇಕು ಅಂತಂದ್ರೆ ಆ ಕಣ್ಣಿನ ಆಸ್ಪತ್ರೆಯಿಂದ ಒಂದು ಇಟ್ಟಿರ್ತಾರೆ. ಸೊ ಅಲ್ಲಿಗೆ ಹೋಗ್ಬೇಕು. ಆ ಡಿಸ್ಟಿಕಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಅಲ್ಲಿ ಬರ್ತಾರೆ. ಟ್ರಾಮಾ ಆದರೆ ಟ್ರಾಮಾದಲ್ಲಿ ಇರ್ತಕ್ಕಂಥ ಎಲ್ಲ ಕೇಸ್ಗಳು ಅಲ್ಲಿಗೆ ಹೋಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳೇ. ಪ್ರೈವೇಟ್ ಹಾಸ್ಪಿಟಲ್ಸ್ಗಳೂ ತುಂಬ ಬೆರಳೆಣಿಕೆಯಲ್ಲಿ ಇರ್ಬೋದು ಅಷ್ಟೇ. ಬಟ್ ಅಗೇನ್ ಯಾಕೆಂದರೆ ಜನ ಜಾಸ್ತಿ ಗೌರ್ಮೆಂಟೇ ಸರ್ವಿಸ್ ಕೊಡೋದ್ರಿಂದ ಸೊ ಹಾಗಾಗಿ ಗೌರ್ಮೆಂಟ್ ಕಾಲೇಜಸ್ ಪ್ರಿಫರ್ ಮಾಡ್ತಾರೆ. ಸೊ ಆದ ಕಾರಣ ಸ್ಟಿಲ್ ಐ ವುಡ್ ವೋಟ್
ಟರ್ಕಿ ರಷ್ಯಾ ಈಸ್ ಬೆಟರ್ ದೆನ್ ಅದರ್ ಕಂಟ್ರೀಸ್. ಆ್ಯಂಡ್ ಇಫ್ ಯುವರ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಂತಂದ್ರೆ ಆಲ್ವೇಸ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪೇಷಂಟ್ಸ್ ಲೋಡ್ ವಿಲ್ ಬಿ ಬೆಟರ್ ಅನ್ನೋ ಉದ್ದೇಶಕ್ಕೆ. ಸರ್, ನೀವು ಆಗಲೇ ಹೇಳ್ತಾ ಇದ್ರಿ ರಷ್ಯಾದಲ್ಲೇ ಯಾಕೆ ಎಜುಕೇಶನ್ ಅನ್ನ ಮಾಡಬೇಕು MBBS ಅನ್ನ ಅಂತ ಹೇಳಿ. ಅದ್ರ ಖರ್ಚು ವೆಚ್ಚನ ಬಗ್ಗೆ ತಿಳಿಸ್ಕೊಡ್ಬೋದಾ? ಅಂದ್ರೆ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಪ್ರೈವೇಟ್ ಕಾಲೇಜಸ್ ಮತ್ತೆ ರಷ್ಯಾ ಕಾಲೇಜಸ್ಗೆ ಕಂಪೇರ್ ಮಾಡಿದ್ರೆ ಖರ್ಚು ವೆಚ್ಚ ಎಲ್ಲ ಹೇಗಿರುತ್ತೆ? ಆ್ಯಕ್ಚುಲಿ ಸ್ಟೂಡೆಂಟ್ಸು ಪ್ರಿಫರ್ ಮಾಡೋದೇ, ಪೋಷಕರಾಗಲಿ ಸ್ಟೂಡೆಂಟ್ಸ್ ಆಗಲಿ ಎನಿವನ್, ಅವರು ರಷ್ಯಾಗೆ ಹೋಗಬೇಕು ಅಂತ ನಿರ್ಧಾರ ಮಾಡೋದೇ ಫಸ್ಟ್ ಕ್ರೈಟೀರಿಯಾ ಇಂಡಿಯಾಗಿಂತ ಕಡಿಮೆ ದುಡ್ಡಲ್ಲಾಗುತ್ತೆ ಅಂತ ಅಂದು. ಇನ್ಫ್ಯಾಕ್ಟ್ ನಾನು ಹೋಗಿದ್ದು ಸಹ ಆವಾಗಲೇ ಹೇಳ್ದಂಗೆ, ಸೊ ಇಂಡಿಯಾದಿಗಿಂತ ಅಲ್ಲಿ ನನಗೆ ರಷ್ಯಾದಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶನೇ. ಸೊ ಹಾಗಾಗಿ ಖರ್ಚು ಅಂತ ಬಂದರೆ ನಮಗೀಗ ಕಾಲೇಜಿಂದ ಕಾಲೇಜಿಗೆ, ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ವೇರಿ ಆಗುತ್ತೆ. ಬಟ್ ಇನ್ನು ಅವರೇಜ್ ಬರೀ ಫೀಸ್ ಮಾತ್ರ ಮಾತಾಡೋದಾದರೆ ಪ್ರತಿ ವರ್ಷ ಒಂದು 3.5 to 6 ಲಕ್ಷ ತನಕ ಇರ್ತಕ್ಕಂಥ ಕಾಲೇಜ್ಗಳಿದೆ. ಸೊ ನೀವು ಯಾವುದು ಚೂಸ್ ಮಾಡ್ತೀರೋ ಅದ್ರ ಪ್ರಕಾರ. ಸೊ ಇನ್ನು ಆವ್ರೇಜ್ ಒಂದು 5 ಲಕ್ಷ ಫೀಸ್ ಇರೋದು ಅಂತ ಅಂದ್ಕೊಂಡ್ರು, ಸೊ ಅಲ್ಲಿ 6 years ಕೋರ್ಸ್ ಆಗುತ್ತೆ. ಸೊ 6×5 30, ಸೊ ಆಲ್ಮೋಸ್ಟ್ ಒಂದು 30 ಲಕ್ಷ ಟ್ಯೂಷನ್ ಫೀಸು ಅನ್ನೋ ಥರ ಬರುತ್ತೆ. ಇನ್ನು ಹಾಸ್ಟೆಲ್ಸ್ದಾಗಲಿ ಊಟ ತಿಂಡಿದಾಗಲಿ ಅವು ಎಲ್ಲ ಆಪ್ಷನ್ಸ್ಲಿರುತ್ತೆ. ಅಗೇನ್ ನಿಮಗೆ ಯಾಕೆಂದ್ರೆ ಅಲ್ಲಿ ಆಪ್ಷನ್ ಇರುತ್ತೆ. ಇಂಡಿಯನ್ ಫುಡ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ನಮ್ಮ ಕಡೆಯಿಂದ, ಕಂಪ್ನಿ ಕಡೆಯಿಂದ. ಸೊ ಇನ್ ಕೇಸ್ ಕೆಲವು ಹುಡುಗರಿಗೆ ಈಗ ಸಮ್ಟೈಮ್ಸ್ ಇಲ್ಲ ನಾವೇ ಮಾಡ್ಕೊತೀವಿ ಅಂತಂದ್ರೂ ಆಪ್ಷನ್ಸ್ ಕೂಡ ಇರುತ್ತೆ. ಫಸ್ಟ್ ಇಯರ್ ಮಾತ್ರ ಕಂಪಲ್ಸರಿ ಇರುತ್ತೆ ಮೆಸ್ಸು. ಇನ್ನು ನೆಕ್ಸ್ಟ್ ಇಯರಿಂದ ಫುಡ್ ಅವರೇ ಕುಕ್ ಮಾಡ್ಕೊಬೋದು. ಸೊ ಓವರ್ ಆಲ್ ಇನ್ನು ಆನ್ ಆ್ಯಾವ್ರೇಜ್ ಏನೇ ಅಂತ ಅಂದ್ರೂ ಒಂದು 35 to 40 lakhs ಅಂತ ಅನ್ನೋ ಥರ ಒಂದು ಖರ್ಚು ಬರುತ್ತೆ. ಬಿಕಾಸ್ ವೇರೇಸ್ ಅದನ್ನೇ ನಾವು ಇಂಡಿಯಾದಲ್ಲಿ ಮಾಡಬೇಕು ಅಂತಂದರೆ ನೋಡ್ತಿರ್ತ ಅವ್ರಿಗೆ ಎಲ್ಲರಿಗೂ ಇನ್ ಕೇಸ್ ಪೋಷಕರಿಗೂ ಭಾಳ ಜನಕ್ಕೆ ಗೊತ್ತಿರುತ್ತೆ. ಸೊ ಇಟ್ ವುಡ್ ಕಾಸ್ಟ್ ಸಮ್ವೇರ್ ಅರೌಂಡ್ more than crores. ಯಾಕೆಂದರೆ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಪರ್ ಇಯರ್ ಫೀಸ್ ಏನೇ 25-30 lakhs ಅನ್ನಂಗಿರುತ್ತೆ. ಇನ್ಕ್ಲೂಡಿಂಗ್ ಪ್ರೈವೇಟ್ ಕಾಲೇಜಸಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರು ಸಹ 13 lakhs ಅದು ಪರ್ ಇಯರ್, ಜಸ್ಟ್ ಆ್ಯಸ್ ಏನು ಕಾಲೇಜ್ ಫೀಸ್ ಅಂತ ಅಂದು. ಸೊ ಹಾಗಾಗಿ ಈಗ ನಾನು ಲಾಸ್ಟ್ ಇಯರೆಲ್ಲ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ ಒಂದು 508, 510 ಮಾರ್ಕ್ಸ್ ಬಂದಿರೋ ಅಂಥವರೆಲ್ಲ ಹುಡುಗರು ತುಂಬ ಜನ ಹೋಗಿದ್ದಾರೆ. ಜಸ್ಟ್ ರೀಸನ್ ಈಸ್ ಇಲ್ಲಿ 13 ಲಕ್ಷನೂ ಅಫೋರ್ಡ್ ಮಾಡೋಕೆ ಆಗ್ದಲೇ ಇರೋಂಥವ್ರು ಬೆಟರ್ಲಿ ಇಟ್ಸ್ ಒಂದು 5 to 6 ಲಕ್ಷ ಖರ್ಚಾಗ್ತಕ್ಕಂಥ ಯೂನಿವರ್ಸಿಟಿಗಳಿಗೆ ಹೋಗ್ಬೋದು ಅನ್ನೋದು ಚೂಸ್ ಮಾಡ್ತಾರೆ. ಸೊ ಇದು ಖರ್ಚಿರೋದು. ಮೊದಲನೇ ವರ್ಷ ಇನ್ನೊಂದು 3-4 ಲಕ್ಷ ಎಕ್ಸ್ಟ್ರಾ ವೀಸಾಗಾಗಲಿ ಮತ್ತೊಂದಕ್ಕಾಗಲಿ ಅಂತ ಅಂದು ಪ್ರತಿಯೊಂದು ಖರ್ಚು ಬಂದಿರುತ್ತೆ. ಅದು ಮೊದಲನೇ ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅಷ್ಟೇ. ಓಕೆ ಸರ್, ಈ MBBS ಮೆಡಿಕಲ್ ಅಂತ ಬಂದಾಗ NMC ಇಂದ ಈಗಾಗಲೇ ಸಾಕಷ್ಟು ರೂಲ್ಸ್ಗಳಿರುತ್ತೆ. ಅದನ್ನೆಲ್ಲ ನಿಮ್ಮ ಯೂನಿವರ್ಸಿಟಿ ಫಾಲೋ ಮಾಡ್ತಿದ್ಯಾ? ಅಪ್ರೂವ್ಡ್ ಆಗಿದೆಯಾ ಹೇಗೆ? ಹೌದು. ಸೊ ಎಲ್ಲರಿಗೂ ಅತಿ ಮುಖ್ಯವಾಗಿ ನೀವು ಯಾರದೇ ಥ್ರೂ ಅಟ್ಲೀಸ್ಟ್ ಅಡ್ಮಿಷನ್ ತೊಗೊಳ್ಳಿ, ನಿಮ್ಮ ಅದು ಸ್ವಇಚ್ಛೆ. ಬಟ್ ತಗೊಳೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಕಾಲೇಜುಗಳನ್ನ ವೆರಿಫೈ ಮಾಡಬೇಕು. ಆ ಕಾಲೇಜಲ್ಲಿ ಯಾವ ರೀತಿ ಏನು ತೊಂದರೆ ಇಲ್ವಾ ಅಂತ ಅಂದು. NMC ರೂಲ್ಸ್ ಏನು ಹೇಳುತ್ತೆ ಫಸ್ಟ್ ಥಿಂಗ್, ಏಕೆಂದರೆ ಇನ್ನೊಂದು ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನೋದು ಭಾಳ ಇದೆ. ಈಗ 2021 ನವಂಬರಲ್ಲಿ ಒಂದು ಗೆಜೆಟ್ ಪಾಸ್ ಆಗುತ್ತೆ, FMG ರೆಗ್ಯುಲೇಷನ್ಸ್ ಅಂತ ಅಂದು. ಪ್ರತಿಯೊಬ್ಬರೂ ದಯವಿಟ್ಟು ಅದನ್ನು ಓದ್ರಿ. ನೀವು ಇಂಟರ್ನೆಟಲ್ಲಿ ಹೊಡೆದ್ರೆ PDF ಡೌನ್ಲೋಡ್ ಆಗುತ್ತೆ. FMG ರೆಗ್ಯುಲೇಷನ್, NMC ರೆಗ್ಯುಲೇಷನ್ಸ್ ಅಂತ ಅಂದರೆ November 21 ಐ ಥಿಂಕ್ ಪ್ರಾಬ್ಲಿ ಅದು ಗೆಜೆಟ್ ಪಾಸ್ ಆಯಿತು. ಅದ್ರ ಪ್ರಕಾರ ಯಾವುದೇ ವಿದ್ಯಾರ್ಥಿ ನೀಟ್ ಎಲಿಜಿಬಿಲಿಟಿ ಇಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಹೋಗಿ MBBS ಮಾಡೋಕ್ಕಾಗಲ್ಲ. ಕಾರಣ ಏನು ಅಂತಂದರೆ ಈಗ ನಾವು ವಾಪಸ್ ಬಂದು ಒಂದು ಎಂಟ್ರೆನ್ಸ್ ಟೆಸ್ಟ್ ಕೊಡಬೇಕು. ನಾವು ಅರ್ಹರಿದ್ದೀರಾ, ನಮ್ಮ ಹತ್ರ ನಾಲೆಡ್ಜ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಆ ಎಕ್ಸಾಮಿಗೆ ಕೂರ್ಲಿಕ್ಕೆ ಈ ಒಂದು ನೀಟ್ ಸ್ಕೋರ್ ಕಾರ್ಡು ಆಲ್ ಟಿಕೆಟ್ ಇದ್ದಂಗೆ. ಸೊ ಇಲ್ಲಿ ನಮಗೆ ಎಲಿಜಿಬಿಲಿಟಿ ಮಾರ್ಕ್ಸ್ ಬಂದಿದ್ರೆ ಮಾತ್ರ ನಿಮಗೆ ಆ ಎಕ್ಸಾಮಿಗೆ ಕೂರಿಸ್ತಾರೆ. ಆ ಎಕ್ಸಾಮಿಗೆ ಕೂರ್ಲಿಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಇಂಡಿಯಾದಲ್ಲಿ ವೈದ್ಯರಾಗಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಅರ್ಥ. ಬಟ್ ಆದ್ರೂ ಸಹ ಎಷ್ಟೊಂದು ಜನ ಏನು ಹೇಳ್ತಾರೆ, ಇಲ್ಲ ನೀವು ಅಲ್ಲಿ ರಷ್ಯಾದಿಂದ ಮುಗಿಸ್ಬಿಟ್ಟು ನೀವು ಫಾರಿನ್ಗೆ ಹೋಗಿ, US ಹೋಗಿ, UK ಹೋಗಿ ವಾಪಸ್ ಬಂದ್ಬಿಟ್ಟು ಮಾಡಿ. ಎಸ್ ಹೌದು ಇದೆ. ಏನಂತ ರೂಲ್ಸು, UK ಇಂದ 5 ಕಂಟ್ರೀಸ್ ಇದೆ, US, UK, ಕೆನಡಾ, ನ್ಯೂಜಿಲ್ಯಾಂಡು, ಆಸ್ಟ್ರೇಲಿಯಾ. ಸೊ ಈ 5 ಕಂಟ್ರೀಸಿಂದ ಮಾಡಿ ಬಂದಂಥವ್ರು MBBS ಅವ್ರಿಗೆ ಯಾವುದೇ ರೀತಿ ಎಂಟ್ರೆನ್ಸ್ ಟೆಸ್ಟ್ ಇರಲ್ಲ. ಡೈರೆಕ್ಟ್ಲಿ ದೇ ಗಿವ್ ದ ರಿಜಿಸ್ಟ್ರೇಷನ್ಸ್. ಅದು MD ಆಗಿರ್ಬೋದು, MS ಆಗಿರ್ಬೋದು. ಬಟ್ ಪ್ರಾಬ್ಲಮ್ ಏನು ಅಂತ ಅಂದರೆ, ನೀವು ಈ ಏನು ನೀಟ್ ಎಕ್ಸಾಮ್ ಕೊಟ್ಟಿರ್ತೀರಲ್ಲ, ನೀಟ್ ಎಕ್ಸಾಮಲ್ಲೇ ನಿಮಗೆ ಎಲಿಜಿಬಿಲಿಟಿ ಬಂದಿಲ್ಲ ಅಂತ ಅಂದರೆ, ಐ ಆಮ್ ನಾಟ್ ಡಿಗ್ರೇಡಿಂಗ್ ಎನಿ ಒನ್ ನಾಲೆಡ್ಜ್, ಯಾರು ಯಾವಾಗ ಬೇಕಾದರೂ ಚೆನ್ನಾಗಿ ಓದ್ಬೋದು. ಬಟ್ ಸ್ಟಿಲ್ ರೀಕನ್ಸಿಡರ್ ಇಟ್. ಈ ಏನು ನೀಟ್ ಎಕ್ಸಾಮ್ ಇದೆಯಲ್ಲ ಅದಕ್ಕಿಂತ 100 ಪಟ್ಟು ಇನ್ನೂ ಕಷ್ಟ ಇರುತ್ತೆ USMLE ಬರೀಬೇಕು ಅಂದರೆ. ಸೊ ನೀವು ಅಲ್ಲಿಂದ ಹೋಗಿ USMLE ಕ್ರಿಯೇಟ್ ಮಾಡಿ ವಾಪಸ್ ಬಂದು ಇಂಡಿಯಾಗೆ ಬರ್ತೀರಾ ಅನ್ನೋದು ಎಷ್ಟು ಸಾಧ್ಯ ಅನ್ನೋದು ನೀವು ಒಂದ್ಸತಿ ಎಲ್ಲ ಅಂದ್ರೆ 10 ಸತಿ ಯು ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್. ನಿಮಗೆ ನೀವು ಕೇಳ್ಕೊಡ್ರಿ, ನಿಜವಾಗ್ಲೂ ಆಮ್ ಐ ಕೇಪಬಲ್ ಅಂತ ಅಂದು. ಅದಾದ ನಂತರನೇ ನಿರ್ಧಾರ ತೊಗೊಳ್ಳಿ. ಇಲ್ಲಾಂದರೆ ನೀಟ್ ಎಲಿಜಿಬಿಲಿಟಿ ಇಲ್ಲ ಅಂದರೆ ದಯವಿಟ್ಟು ಮತ್ತೊಂದು ಸತಿ ಓದ್ರಿ. ನೀಟ್ ಕೊಟ್ಟರೆ ಅದೇನು ತಪ್ಪೇನಿಲ್ಲ, ಯಾಕಂದರೆ ಒಂದು ವರ್ಷದಲ್ಲಿ ಏನಾಗೋದಿಲ್ಲ. ನಿಮಗೆ ಡಾಕ್ಟರ್ ಆಗಲೇಬೇಕು ಅಂತ ಇಚ್ಛೆ ಇದ್ದರೆ ಆ್ಯಂಡ್ ಹೂ ಮತ್ತೊಂದು ಸತಿ ಓದಿದಾಗ ನಿಮಗೆ ಇಂಡಿಯಾದಲ್ಲೂ ಸಿಗ್ಬೋದು ಚೆನ್ನಾಗಿ ಓದಿದ್ರೆ. ಸೊ ಹಾಗಾಗಿ ಫಸ್ಟ್ ಕ್ರೈಟೀರಿಯಾಸ್ ಪ್ಲೀಸ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನೀಟ್ ಎಲಿಜಿಬಿಲಿಟಿ ಇಲ್ಲ ಅಂದರೆ ದಯವಿಟ್ಟು ಹೋಗಬೇಡಿ. ನೀವು ಯಾವುದೇ ಕಾರಣಕ್ಕೂ ಇಂಡಿಯಾಗೆ ಬಂದು ಡಾಕ್ಟ್ರಾಗಿ ಕೆಲಸ ಮಾಡೋಕ್ಕಾಗಲ್ಲ.
ಓಕೆ, ಇನ್ನು ಸೇಫ್ಟಿ ವಿಚಾರ ಅಂತ ಬಂತು ಅಂತ ಅಂದರೆ, ಈಗ ಪೋಷಕರಿಗೆ ಮೊದಲು ನಾವು ಫಾರಿನ್ಗೆ ತಮ್ಮ ಮಕ್ಕಳನ್ನ ಕಳಿಸ್ಬೇಕು ಅಂತ ಅಂದರೆ ಫಸ್ಟು ಅವರು ನೋಡೋದೇ ಸೇಫ್ಟಿ ಅಂತ ಹೇಳಿ, ಅದರಲ್ಲೂ ಪ್ರಮುಖವಾಗಿ ರಷ್ಯಾಗೆ ಹೋಗಬೇಕು ಅಂತ ಹೇಳಿದರೆ, ಈಗ ರಷ್ಯಾ ಉಕ್ರೇನ್ ಯುದ್ಧ ಕೂಡ ನಡೀತಾ ಇದೆ. ಯುದ್ಧದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸೇಫ್ಟಿ ಇದೆಯಾ? ಸೇಫ್ಟಿ ಬಗ್ಗೆ ಏನು ಹೇಳ್ತೀರಾ? ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಲ್ಲಿ? ಯುದ್ಧ ನಡೀತಿರೋದಂತೂ 100% ಶೂರ್. ಯಾಕೆಂದರೆ ಪ್ರತಿಯೊಬ್ಬರು ಮಾಧ್ಯಮದಲ್ಲಿ ನೋಡ್ತಾನೆ ಇರ್ತೀರ, ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಸತತವಾಗಿ 3 ವರ್ಷ 2.5-3 ವರ್ಷ ಆಗ್ತಾ ಬಂತು. ಬಟ್ ಆ ಒಂದು ಬಾರ್ಡರ್ ಏರಿಯಾ ಏನಿದೆ ಅದು ಮಾತ್ರ ಅಲಾರಮಿಂಗ್ ಇದೆ. ಈಗ ಸಪೋಸ್ ಸೇಮ್ ಲೈಕ್ ಒಂದು ಎಕ್ಸಾಂಪಲ್ ಉದಾಹರಣೆ ಕೊಡೋದಾದ್ರೆ, ಈಗ ಇಂಡಿಯಾದಲ್ಲೂ ಕೂಡ ಈಗ ಅಲ್ಲಿ ಪಾಕಿಸ್ತಾನ್ ಬಾರ್ಡ್ರಲ್ಲಿ, ಶ್ರೀನಗರಲ್ಲಾಗಲಿ, ಕಾಶ್ಮೀರಲ್ಲಿ ಒಂದು ಆನ್ ಆ್ಯಂಡ್ ಆಫ್ ಏನಾದರೂ ಒಂದು ಇಶ್ಯೂಸ್ ನಡೀತಾನೆ ಇರುತ್ತೆ. ಬಟ್ ಸ್ಟಿಲ್ ಅದು ಇಲ್ಲಿರ್ತಕ್ಕಂಥವ್ರಿಗೆ ಯಾವುದೂ ಎಫೆಕ್ಟ್ ಆಗಿಲ್ಲ. ಅಂದರೆ ನೀವು ಎಷ್ಟು ದೂರದಲ್ಲಿ ಇದ್ದೀರಾ ಅನ್ನೋದನ್ನು ಮ್ಯಾಟ್ರ್ ಆಗುತ್ತೆ. ಕಾರಣ ಸೌತ್ ಕರ್ನಾಟಕಗಲ್ಲ, ಡೆಲ್ಲಿಯಲ್ಲೇ ಏನೋ ಡಸಂಟ್ ಮ್ಯಾಟ್ರ್ ಅಂತ ನನಗೆ. ಡೆಲ್ಲಿಯಲ್ಲಿ ಆ್ಯಸ್ ಯೂಶ್ವಲ್ ನಡೀತಾನೆ ಇರುತ್ತೆ ಲೈಫ್ ಅನ್ನೋ ಥರ. ಸೊ ಅಲ್ಲೂ ಸಹ ಯಾವ್ಯಾವ ಯೂನಿವರ್ಸಿಟೀಸ್ ಅವಾಯ್ಡ್ ಮಾಡಿ ಅಂತಂದರೆ ವಿಚ್ ಆರ್ ನಿಯರ್ ಟು ಬಾರ್ಡರ್ಸ್. ಈಗ ಯುಕ್ರೇನ್ ಮತ್ತು ಮಾಸ್ಕೋ ನಿಯರ್ ಬೈ ಆ ಮಧ್ಯದಲ್ಲಿ ಏನಿದೆಯಾ ಆ ಒಂದು ಯೂನಿವರ್ಸಿಟಿಗಳನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟು ಈ ಕಡೆ ಯಾಕೆಂದರೆ ಇಟ್ಸ್ ವ್ಯಾಸ್ಟ್ ಯೂಜ್ ಕಂಟ್ರಿ ರಷ್ಯಾ, ತುಂಬಾ ದೊಡ್ಡ ದೇಶ. ನನಗೆ 8 ಟೈಮ್ ಝೋನ್ಸ್ ಇದಾವೆ ಅದು ರಷ್ಯಾದು. ಸೊ ಹಾಗಾಗಿ ಈ ಥರ ಈಸ್ಟರ್ನ್ ಪಾರ್ಟ್ಸ್ ಆಫ್ ರಷ್ಯಾನ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಈಗ ಯಾಕೆಂದರೆ ಈಗ ಹುಡುಗರು ಆಲ್ರೆಡಿ ಪ್ರತಿ ವರ್ಷನೂ ಕಳಿಸ್ತಾ ಇದ್ದೀನಿ. ಈಗ 100-150 ಜನ ಹುಡುಗರು ಇದ್ದಾರೆ ಈಗಲಿಂದಲೇ ಅಂತಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿಗೆ ಸೀನಿಯರ್ ಆಗಿರತಕ್ಕಂಥವ್ರೂ ಏನೂ ಇಲ್ಲ. ಆ ಪೀಕ್ ವಾರ್ ಇನಿಷಿಯೇಟ್ ಆದಾಗ್ಲೂ ಸಹ ಯೂನಿವರ್ಸಿಟಿಯಲ್ಲೇ ಇದ್ರು ಹುಡುಗರು, ಅವ್ರಿಗೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈಗ ಸಜೆಸ್ಟ್ ಮಾಡ್ತಿರ್ತಕ್ಕಂಥ ಯೂನಿವರ್ಸಿಟೀಸ್ ಏನಿಲ್ಲ ಅಂದ್ರೂ 3,500-4,000 ಕಿಲೋಮೀಟ್ರ್ ದೂರದಲ್ಲಿದೆ ಬಾರ್ಡ್ರಿಂದ. ಸೊ ಹಾಗಾಗಿ 100% ಇಟ್ಸ್ ಎ ಸೇಫೆಸ್ಟ್ ಕಂಟ್ರಿ. ಆ್ಯಂಡ್ ರಷ್ಯಾ ಮತ್ತು ಇಂಡಿಯಾ ರಿಲೇಷನ್ನು ತುಂಬಾ ಚೆನ್ನಾಗಿರೋದ್ರಿಂದ ಸೊ ಆಬ್ವಿಯಸ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ಗಳಿಗಂತೂ ಎಂದೂ ಸಮಸ್ಯೆ ಬರೋದಿಲ್ಲ ಅಂತ ಅಂದ್ಕೊತೀನಿ. ಓಕೆ, ಗಗನ ಅವರೇ, ತಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಲ್ಲಿ? ಈಗ ಊಟ ತಿಂಡಿ ಎಲ್ಲ ವೇರಿ ಆಗ್ತಾ ಇರುತ್ತೆ ಅಲ್ಲಿ. ಫಸ್ಟ್ ಟೈಮು ನೀವು ಹೋದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು? ಜೊತೆಗೆ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ, ನಾವು ಕೂಡ ಫಾರಿನ್ಗೆ ಹೋಗಿ MBBS ಮಾಡಬೇಕು ಅಂತ ಇರೋಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಇನಿಷಿಯಲಿ ಹೋದಾಗ ನಾವು ಫಸ್ಟ್ ಆಫ್ ಆಲ್ ಇಲ್ಲಿ ಸ್ನೋ ಎಲ್ಲ ನೋಡಿರಲಿಲ್ಲ. ಅದು ನೋಡಿದಾಗ ಒಂಥರ ಎಕ್ಸೈಟ್ಮೆಂಟ್ ಶುರು ಆಯಿತು. ಹೋದ್ವಿ, ಸೆಟಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ವಿ. ಬಟ್ ಸ್ಟಿಲ್ ನಿಮ್ಗೇನೋ ಅಷ್ಟು ಡಿಫ್ರೆನ್ಸ್ ಅನ್ಸಲ್ಲ. ಅಲ್ಲಿ ಹೀಟರ್ಸ್ ಎಲ್ಲ ಇರೋದ್ರಿಂದ ಆರಾಮಾಗಿರ್ಬೋದು, ಚೆನ್ನಾಗಿ ಓದ್ಬೋದು. ಯೂನಿವರ್ಸಿಟಿ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಓದ್ಬೋದು. ಇಲ್ಲಿ ಅಕಸ್ಮಾತ್ ನೀಟ್ ಆಗಲಿಲ್ಲ ಅಂದರೆ ಆರಾಮಾಗಿ ನೀವು ಅಬ್ರಾಡಲ್ಲಿ MBBS ಚೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಓಕೆ, ಶಶಿಕಲಾ ಮೇಡಮ್, ಕೊನೆಯದಾಗಿ ನೀವು ಏನು ಹೇಳ್ತೀರಾ? ಪೋಷಕರಿಗೆ ಏನು ಸಲಹೆ ಕೊಡ್ತೀರಾ ಫಾರಿನ್ಗೆ ಕಳಿಸ್ಬೇಕು ಅಂತ ಇರೋ ಪೋಷಕರಿಗೆ? ದಯವಿಟ್ಟು ಒಳ್ಳೆ ಇವ್ರ ಥರ ಇರೋರನ್ನ ನೋಡಿ ದಯವಿಟ್ಟು ಮಕ್ಕಳನ್ನ ಕಳಿಸ್ಕೊಡಿ. ಆದಷ್ಟು ಮಕ್ಕಳಿಗೆ 1 ವರ್ಷ ಅಂತ ತುಂಬ ಬರ್ಡನ್ ಕೊಡೋಕೆ ಹೋಗ್ಬಿಡಿ. ಯಾಕೆಂದರೆ ನನ್ನ ಮಗಳು 2 ವರ್ಷ ಆ ಬರ್ಡನ್ ತೊಗೊಂಡಿರೋದನ್ನ ನಾನು ನೋಡಿದ್ದೀನಿ. ಈಗ ಒಂದು ಧೈರ್ಯ ಮಾಡಿ ಕಳಿಸಿದ್ದು, ಇವಾಗ ತುಂಬ ಖುಷಿ ಇದೆ ನನಗೆ ನನ್ನ ಮಗಳು ಓದ್ತಾ ಇರೋದು. ಓಕೆ ಸರ್, ಕೊನೆಯದಾಗಿ ಈಗ ಫಾರಿನ್ಗೆ ಮಕ್ಕಳೆಲ್ಲ ಓದ್ತಾರೆ, ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಓದೋಕೆ ಹೋಗ್ತಾರೆ. ಅಯ್ಯೋ ಅವ್ರು ಓದ್ರು ಅಂತ ಹೇಳಿ ಸುಮ್ಮನೆ ಆಗ್ತೀರಾ, ಇಲ್ಲ ಟಚ್ಚಲ್ಲಿ ಇರ್ತೀರಾ? ಅವ್ರ ಯೋಗಕ್ಷೇಮ ಎಲ್ಲ ವಿಚಾರಿಸ್ತಿರ್ತೀರಾ? ತೊಂದರೆ ಆಗ್ತಾ ಇದೆ ಅಂತ ಹೇಳಿ, ಅಂದರೆ ಎಲ್ಲದನ್ನು ಕೂಡ ಗಮನಿಸ್ತಾ ಇರ್ತೀರಾ ಪರಿಸ್ಥಿತಿನ ಹೇಗೆ? ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಸದೇ ಈಗಷ್ಟೇ ಹೇಳಿದಾಗೆ, ಮುಂಚೆ ಹೇಳಿದ್ನಲ್ಲ, ಸೊ ಪ್ರತಿಯೊಂದು ಯೂನಿವರ್ಸಿಟಿಲೂ ನಾನೇನೆ ನನ್ನ ಕಡೆಯಿಂದ ಒಂದು ನಿರ್ದಿಷ್ಟವಾದ ಒಂದು ವ್ಯಕ್ತಿಯನ್ನು ಅಲ್ಲೇ ಇಟ್ಟಿರ್ತೀನಿ. ಹುಡುಗರನ್ನ ಕಂಪ್ಲೇಂಟ್ಸ್ಗಳು ಯಾವುದೇ ತೊಂದರೆ ಇದ್ರೂ ಅಟೆಂಡ್ ಆಗಲಿಕ್ಕೆ ಅಂತ ಅಂದು. ಅದನ್ನು ಮೀರಿ ಏನೇ ಸಮಸ್ಯೆ ಇದ್ರೂ ಐ ಥಿಂಕ್ ಇದುವರೆಗೂ ಯಾವುದೇ ಸ್ಟೂಡೆಂಟ್ಸ್ಗಳಿಗಾಗಲಿ, ಎಷ್ಟೊಂದು ಜನ ಇರ್ತಾರಲ್ಲ ನನ್ನ ಕಡೆ. ಅಂದರೆ ಇನ್ನೊಂದು ನೀವು ಯಾವುದೇ ಕನ್ಸಲ್ಟೆನ್ಸಿಗೆ ಹೋದ್ರೂ ಒಬ್ಬರು ಒಪಿನಿಯನ್ ಅಲ್ಲ, ಕಳಿಸಿರ್ತಕ್ಕಂಥ ಹುಡುಗರದ್ದು ಎಲ್ಲರದ್ದು ನಂಬರ್ ಇಸ್ಕೊಂಡು ಒಪಿನಿಯನ್ ಕೇಳ್ರಿ, ಹೌ ದೇ ಆರ್ ಟೇಕಿಂಗ್ ಕೇರ್ ಆಫ್ ಯು ಅಂತ ಅಂದು. ಸೊ ಆ ಕಾನ್ಫಿಡೆನ್ಸ್ ನನಗಿದೆ. ನಾನು ಎಷ್ಟು ಜನ ಕಳಿಸಿರ್ತೀನಲ್ಲ ಅಷ್ಟು ಜನದ್ದು ನಂಬರ್ ಕೊಡ್ತೀನಿ. ನೀವು ಕಾಲ್ ಎನಿ ಒಂದು ರ್ಯಾಂಡಮ್ಲಿ ಆ್ಯಂಡ್ ಸೇ ಲೈಕ್ ಓಕೆ ನಿಮಗೆ ರೆಸ್ಪಾಂಡ್ ಮಾಡ್ತಾರಾ ಯಾವಾಗ ಮೆಸೇಜ್ ಮಾಡಿದ್ರು ಅಂತಂದು. ಮೇಡಮ್ ನೈಟ್ ಯಾವಾಗನಾಗಲಿ ಎನಿಥಿಂಗ್, ನಾನು ಹಾಸ್ಪಿಟಲ್ ಬ್ಯುಸಿ ಇದ್ರೂ ಎಲ್ಲ ಹುಡುಗರಿಗೂ ಹೇಳಿರ್ತೀನಿ, ಎಮರ್ಜೆನ್ಸಿ ಅಂತ ಮೆಸೇಜ್ ಮಾಡ್ಬಿಟ್ಟು ಫೋನ್ ಮಾಡಿರಿ, ದೆನ್ ಐ ವಿಲ್ ಕಮ್ ಟು ನೋ ಓಕೆ ರಿಸೀವ್ ಮಾಡಲೇಬೇಕು ಅಂತಂದು. ಸೊ ಅದು ಯಾವುದೇ ಸಮಯ ಆಗಿರಲಿ, ಏನೇ ಆಗಿರಲಿ, ಪ್ರತಿಯೊಂದು ಕ್ಷಣನೂ ರೆಸ್ಪಾನ್ಸ್ ಮಾಡ್ತಾನೆ ಇರ್ತೀನಿ. ದಿಸ್ ಈಸ್ ದ ಪ್ಲಸ್ ಪಾಯಿಂಟ್ ನಮ್ಮ ಥ್ರೂ ಹೋಗೋದ್ರಿಂದ. ಯಾಕೆಂದರೆ ನನ್ನ ಕಾಂಟ್ಯಾಕ್ಟ್ಸೂ ಕೂಡ ಅಷ್ಟೇ ಇದೆ. ನಾನು ಅವಾಗಲೇನೇ ಐ ಯೂಸ್ ಟು ಬಿ, ಇನ್ನೊಂದು ಮೊಮೆಂಟ್ ಶೇರ್ ಮಾಡಬೇಕು ಅಂತಂದರೆ ಐ ಯೂಸ್ ಟು ಬಿ ಇನ್ ವೆರಿ ಆ್ಯಕ್ಟಿವ್. ನಾನು ಒಂದು 3-4 ಯೂನಿವರ್ಸಿಟೀಸ್ಗೆ ನಾನು ಸ್ಟೂಡೆಂಟ್ಸ್ ಲೀಡರ್ ಆಗಿದ್ದೆ ರಷ್ಯಾದಲ್ಲಿ. ನಂದು ರಷ್ಯನ್ ಲ್ಯಾಂಗ್ವೇಜ್ ಆಗಲಿ ಮತ್ತೊಂದಾಗಲಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಂಬೆಸಿ ಥ್ರೂ ಕೂಡ ತುಂಬಾ ರಿಲೇಷನ್ಸ್ ಇತ್ತು. ಸೊ 2017 ಮೋದಿಯವರು ರಷ್ಯಾ ವಿಸಿಟ್ ಮಾಡಿದಾಗ, ಸೊ ಅವ್ರು ಪೂರ್ತಿ SPG ಟೀಮ್ಗೆ ಐ ವರ್ಕ್ಡ್ ಆ್ಯಸ್ ಎ ಟ್ರಾನ್ಸ್ಲೇಟರ್, ರಷ್ಯನ್ ಟು ಕನ್ನಡ, ಹಿಂದಿ. ಸೊ ಹಾಗಾಗಿ ಆ ಒಂದು ರಿಲೇಷನ್ಸ್ ಎಲ್ಲ ಏನಿದೆ ಈಗಲೂ ಹಂಗೆ ಇದೆ. ಸೊ ಅದೊಂದು ಕಾರಣ ಹುಡುಗರು ಸೇಫ್ ಇರ್ತಾರೆ ಅಂತ ಅಂದು
ಡೆಫಿನೆಟ್ಲಿ ಐ ಕ್ಯಾನ್ ಅಶ್ಯೂರ್ ಇಟ್. ಓಕೆ, ಧನ್ಯವಾದ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಗಗನ ಅವರೇ ತಮಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ನಿಮ್ಮ ಮಕ್ಕಳನ್ನ ಫಾರಿನ್ಗೆ ಕಳಿಸ್ಬೇಕು, ಅಲ್ಲೂ ಕೂಡ MBBS ಅನ್ನ ಓದಿಸ್ಬೇಕು ಅಂತ ಹೇಳಿದ್ರೆ ಈಗಲೇ VS ಗ್ಲೋಬಲ್ ಕನ್ಸಲ್ಟೆನ್ಸಿ ಮೀಟ್ ಮಾಡಿ, ಅಂದ್ರೆ ಕರೆ ಮಾಡಿ ನಿಮಗೆ ಮಾಹಿತಿಯನ್ನ ಕೂಡ ಹಂಚಿಕೊಳ್ಬಹುದು, ಮಾಹಿತಿಯನ್ನ ಕೂಡ ಕೇಳ್ಕೊಳ್ಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.